ಇಬ್ರು ಪೇಷಂಟ್ ಇರ್ತಾರೆ, ಒಬ್ರಿಗೆ ಪಿ ಸಿ ಓಸ್ ಇದೆ, ಇನ್ನೊಬ್ರಲ್ಲಿ ಪಿ ಸಿ ಓಸ್ ಇಲ್ಲ. ಒಂದೇ ವೆಯ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗ್ತಾರೆ. ಬಟ್ ಪಿ ಸಿ ಓಸ್ ಪೇಷಂಟ್ಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿರೋ ಪೇಷಂಟ್ಸ್ ಬೇಗ ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಹಾಯ್, ನಾನು ಡಾಕ್ಟರ್ ಲಕ್ಷ್ಮಿ. ಪಿ ಸಿ ಓಸ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ಈ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ಗ್ಲೂಕೋಸು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡನೇದು, ನಿಮ್ಮ ಬಾಡಿಯಲ್ಲಿ ಹೈಪರ್ ಆಂಡ್ರೋಜೆನಿಸಮ್ ಅಂದರೆ ಮೇಲ್ ಹಾರ್ಮೋನ್ ಜಾಸ್ತಿ ಇರ್ತದೆ. ಸೊ ಈ ಮೇಲ್ ಹಾರ್ಮೋನ್ ಜಾಸ್ತಿ ಇದ್ದಾಗ ನಿಮ್ಮಲ್ಲಿ ಅಪಟೈಟ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಸ್ಲೋ ಆಗ್ತದೆ. ಮೂರನೇದು, ನಿಮ್ಮಲ್ಲಿ ಹಸು ಆಗುವ ಹಾರ್ಮೋನ್ ಅಂದರೆ ಗ್ರಹಿನ್ ಹಾರ್ಮೋನ್ ಜಾಸ್ತಿ ಇರ್ತದೆ. ಆಮೇಲೆ ಲೆಪ್ಟಿನ್ ಹಾರ್ಮೋನ್ ಕಮ್ಮಿ ಆಗ್ತದೆ, ಹಾಗಾಗಿ ಹಸುವು ಜಾಸ್ತಿ ಆಗ್ತದೆ. ಪಿ ಸಿ ಓ ಎಸ್ ಒಂದು ಕ್ರಾನಿಕ್ ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಕೂಡ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತದೆ. ಪ್ಲಸ್ ನಿಮಗೆ ನಿದ್ದೆ ಕೂಡ ಕಮ್ಮಿ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದು ಬಹಳ ಕಷ್ಟ ಆಗ್ತದೆ. ಕೆಲವೊಂದು ಮೆಥಡ್ಸ್ ನೀವು ಯೂಸ್ ಮಾಡ್ಬೋದು ವೆಯ್ಟ್ ಲಾಸ್ ಮಾಡಲಿಕ್ಕೆ. ಒಂದು, ಹೈ ಫೈಬರ್ ಡಯಟ್ ತಗೊಳ್ಳಿ. ಸೆಕೆಂಡು, ಲೋ ಗ್ಲೈಸೆಮಿಕ್ ಫುಡ್ಗಳನ್ನು ತಗೊಳ್ಬೇಕಾಗತ್ತೆ. ಮೂರನೇದು, 6ರಿಂದ 8 ಅವರ್ ನಿದ್ದೆ ಮಾಡಬೇಕು. ರೆಗ್ಯುಲರ್ ಆಗಿ ವೇಟ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಯೋಗ ಮತ್ತು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5% ನಿಮಗೆ ವೆಯ್ಟ್ ಲಾಸ್ ಆದರೆ ನಿಮ್ಮ ಆರೋಗ್ಯ ಹೆಲ್ದಿಯಾಗಿ ಇರ್ತದೆ.